ಮನುಷ್ಯ ತನ್ನ ಕಷ್ಟಗಳಿಗೆ ದೇವರನ್ನು ಹೀಯಾಳಿಸೋದಕ್ಕಿಂತ ಮೊದಲು ತಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆಗ ದೇವರಲ್ಲಿ ಭಕ್ತಿ ಜೊತೆಗೆ ಭಯ ಮೂಡುತ್ತೆ. ಈ ಜಗತ್ತಿನಲ್ಲಿ ಮನುಷ್ಯ ಇರುವುದು ಪ್ರೀತಿಸುವುದಕ್ಕೆ, ವಸ್ತುಗಳು ಇರುವುದು ಉಪಯೋಗಿಸುವುದಕ್ಕೆ. ಆದರೆ ಈ ಜನ ವಸ್ತುಗಳನ್ನು ಪ್ರೀತಿಸ್ತಾರೆ, ಮನುಷ್ಯನನ್ನು ಉಪಯೋಗಿಸುತ್ತಾರೆ. ಜೀವನದಲ್ಲಿ ಯಾವಾಗಲೂ ನಾವು ತಂದೆ ತಾಯಿ ಮುಂದೆ ತಲೆ ತಗ್ಗಿಸಬೇಕು, ಆದರೆ ಬೇರೆಯವರ ಮುಂದೆ ತಂದೆ ತಾಯಿ ತಲೆ ತಗ್ಗಿಸುವಂತಹ ಕೆಲಸ ಮಾಡಬಾರದು. ಜೀವನದಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು. ಕೆಟ್ಟ ಕೆಲಸ ಮಾಡಿದರೆ ಆ ಪಾಪವನ್ನು ನೀವು ಕಲಿಯುಗದಲ್ಲಿ ಕಳೆಯಬೇಕಾಗುತ್ತೆ. ಪರಿಸ್ಥಿತಿಗೆ ತಕ್ಕಂತೆ ಮನಸ್ಥಿತಿ ಬದಲಾಯಿಸುವವನಿಗಿಂತ ಮನಸ್ಥಿತಿಗೆ ತಕ್ಕಂತೆ ಪರಿಸ್ಥಿತಿಗೆ ಬದಲಾಗುವುದೇ ಉತ್ತಮ. ಅವನೇ ಉತ್ತಮ ಬದುಕನ್ನು ಕಟ್ಕೋತಾನೆ. ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಕೋಬೇಕು, ನಿನಗೆ ಕಷ್ಟದ ಸಮಯದಲ್ಲಿ ಇದ್ದಾಗ ಯಾರು ನಿನಗೆ ಸಹಾಯ ಮಾಡುವುದಿಲ್ಲ. ಆದರೆ ನೀನು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ ಅವರೇ ತಮ್ಮ ಕಷ್ಟಗಳನ್ನು ನಿನ್ನ ಹತ್ತಿರ ಹೇಳಿಕೊಂಡು ಸಹಾಯ ಕೇಳೋದಕ್ಕೆ ಬರ್ತಾರೆ. ಅದೇ ರೀತಿ ನೀನು ಸಾಧನೆ ಮಾಡಲು ಹೊರಟಾಗ ನಿನಗೆ ಯಾರು ಬಂದು ಸಹಾಯ ಮಾಡುವುದಿಲ್ಲ. ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಸಹಾಯ ಮಾಡುತ್ತಾರೆ. ಮೈ ಡಿಯರ್ ಫ್ರೆಂಡ್, ಎಲ್ಲಿ ಬಿದ್ದೆ ಎಂದು ಯೋಚಿಸಬೇಡ, ಎಲ್ಲಿ ಎಡುವಿದೆ ಎಂದು ಯೋಚಿಸು. ಕಾಲು ಜಾರಿ ಕೆಸರಕ್ಕೆ ಬಿದ್ದೆ ಅಂದರೆ ಚಿಂತೆ ಪಡುವ ಅಗತ್ಯವಿಲ್ಲ. ವಜ್ರವು ಕೆಸರಲ್ಲೂ ಬಿದ್ದರೂ ಕೂಡ ಅದು ವಜ್ರವೇ ಆಗಿರುತ್ತದೆ. ಅದೇ ರೀತಿ ತಿಳಿಯದ ಮಾಡಿದ ತಪ್ಪಿನಿಂದ ನೀನೇನು ಕೆಟ್ಟವನಾಗುವುದಿಲ್ಲ. ನೀನು ಯಾವತ್ತೂ ವಜ್ರದ ರೀತಿ ಹೊಳಿತಾನೇ ಇರ್ತೀಯ. ತಲೆ ಕೆಡಿಸಿಕೊಳ್ಳಬೇಡ, ಇದು ನಿನ್ನ ಜೀವನ, ನೀನು ನಡೆದಿದ್ದ ದಾರಿ. ಆದರೆ ನೀನು ಮಾತ್ರ ಒಳ್ಳೆ ದಾರಿಯನ್ನು ಆಯ್ಕೆ ಮಾಡ್ಕೋಬೇಕು ಅಷ್ಟೇ. ನಿನ್ನ ಜೀವನದಲ್ಲಿ ಕೆಟ್ಟದ್ದು ಅನ್ನೋದು ಯಾವತ್ತೂ ಇರಬಾರದು. ಈಗಿನ ಕಾಲದಲ್ಲಿ ಜನ ನಿನ್ನ ಬಳಿ ಬರುವುದು ನಿನ್ನ ಒಳ್ಳೆಯತನ ನೋಡಿ ಅಲ್ಲ, ನಿನ್ನ ಹತ್ರ ಇರುವ ದುಡ್ಡನ್ನು ನೋಡಿ. ನೀನು ದುಡ್ಡನ್ನು ಸಂಪಾದಿಸಬೇಕು. ಈ ಪ್ರಪಂಚದಲ್ಲಿ ನೀನು ಕೋಟ್ಯಾಧಿಪತಿಯಾಗಿ ಬೆಳಿಬೇಕು. ಆಗ ಇಡೀ ಜಗತ್ತೇ ನಿನ್ನ ಬೆನ್ನ ಹಿಂದೆ ಇರುತ್ತೆ. ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ನೀನು ಬಲವಾಗಿ ನಂಬು. ಯಾಕಂದರೆ ಕಲ್ಲಿದ್ದಲಗಳನ್ನು ಬಂಗಾರವನ್ನಾಗಿ ಮಾಡುವ ತಾಕತ್ತು ಸಮಯಕ್ಕಿದೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್, ಕಳೆದು ಹೋದ ಘಟನೆಯು ಮರಳಿ ಬರುವುದಿಲ್ಲ, ಮುಗಿದು ಹೋದ ಸಮಯವು ಮತ್ತೆ ಬರುವುದಿಲ್ಲ, ಆಡಿ ಹೋದ ಮಾತು ಹಿಂಪಡೆಯಲು ಸಾಧ್ಯವೇ ಇಲ್ಲ. ಭೂತಕಾಲದ ಪಾಶದಲ್ಲಿ ಸಿಲುಕಿ ವರ್ತಮಾನದ ಸುಖವನ್ನು ಮರೆತು ನಿರಾಸೆಯಿಂದ ಬದುಕಬೇಡ. ಭವಿಷ್ಯದ ಚಿಂತನೆಯೊಂದಿಗೆ ಬದುಕಿ ಮಾದರಿಯಾಗಿ ಬೆಳೆದು ತೋರಿಸಬೇಕು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.